ಪ್ರೈವೇಟ್ ಅವ್ರು ದುಡ್ಡು ಹಾಕಿ ದೇವ್ರು ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ. ಹಂಗ್ ಮಾಡ್ತಿದ್ವಿ ಮನೆ ಒಳಗೆ ಇಟ್ಕೊಳ್ರಿ. ಅಲ್ಲ ಅದಕ್ಕೆ ನಾವ್ ಹೇಳಿದೀವಿ ಕೈನಾಗ ಹೇಳ್ಬಿಡ್ತೀವಿ. ನೀವೇನ್ ತೀರ್ಮಾನ ಸಾಹೇಬ್ರಿಗೆ ಏನ್ ತೀರ್ಮಾನ ಅಂತ ಹೇಳ್ಬಿಡ್ರೆ ನಮ್ಮನ್ನ ಯಾಕೆ ಗ್ರಾಮದವ್ರನ್ನ ನಿಷ್ಠೂರ ಮಾಡ್ಬೇಡಿ ಅಂತ ಹೇಳ್ಬಿಡ್ತೀವಿ ನಾವು. ಹೇಳಿ ಏನ್ ಹೇಳ್ತೀರಪ್ಪ? ಇವಾಗ ನಾವು ದೇವಸ್ಥಾನದಾಗೆ ನೀವು ದೇವ್ರಿಂದ ಯಾರಿಗೂ ಆಚೆ ಕೊಡಲ್ಲ. ದೇವಸ್ಥಾನ ದೇವ್ರೊಳಗೆ ಯಾರು ಹೊಡೆದಿ ಇವ್ರಂತಲ್ಲ ಅವ್ರಂತಲ್ಲ ದೇವ್ರನ್ನೇ ಟೋಟಲ್ ಆಗಿ ಆಚೆ ಕೊಡೋದು ಬೇಡ. ಎಲ್ಲ ಒಗ್ಗಟ್ಟಾಗಿ ಮಾಡ್ರಿ. ನಾವು ಎಂಟ್ರಿ ಆಗಿದ್ದಕ್ಕೆ ದೇವಸ್ಥಾನಕ್ಕೂ ಬೀಗ ಹಾಕುತ್ತೆ ಅನ್ಕೋತಾ ನಿಮ್ಗೆ. ದೇವಸ್ಥಾನಕ್ಕೂ ಬೀಗನೂ ಹಾಕ್ಬಿಡ್ಲಿ. ನನ್ ಬೋಟಲ್ಲಿ ಏನಾಯ್ತು ಅದನ್ನ ನಾನು ಟೇಸ್ಟ್ ಮಾಡ್ತೀನಿ. ನಂದು ಐತೆ ಇವಾಗ ನೋಡಿ ಸರ್, ನಾನು ಸಾಮಾಜಿಕ ದೇವಸ್ಥಾನ ನಾನು ಮನೆ ಎತ್ತಿ ತೆಗೆದಿ ಪೂಜೆ ಮಾಡಿ ನಾನು ಯಾರನ್ನೂ ಕರೆಯಲ್ಲ. ನಾನು ಯಾರನ್ನೂ ಕರೆಯಲ್ಲ ಸರ್. ನಾನು ಬೆಳಗ್ಗೆ ಎತ್ತಿ ನಮ್ಮ ದೇವ್ರನ್ನ ಅವತ್ತಿನ ನಮ್ಮ ತಾತ ಕಾಲದಿಂದ ಹೆಂಗ್ ಮಾಡ್ಕೊಂಡು ಬೆಳಗ್ಗೆ ಎತ್ತಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಬಾಗ್ಲ ಅಷ್ಟೇ. ನೀವು ಒಗ್ಗಟ್ಟಾಗಿ ಅಲ್ಲ ಸರ್, ಇವಾಗ ನಾನು ಹೇಳ್ತೀನಿ ಅಂದ್ರೆ ಜನ ಓಡಾಡ್ತಿರೋ ಎಲ್ಲಾ ಜನರಿಂದನೂ ನೀನು ಅಲ್ಲ ಸರ್, ನೀನು ಪ್ರಯತ್ನ ಇದ್ದೀರಾ. ಅಲ್ಲ ಸರ್, ನಾನು ಅದನ್ನ ಹೇಳ್ತಿರೋದು ಯಾರನ್ನೂ ನಾನು ಬರ್ಬೇಡ ಅಂತ ಹೇಳಲ್ಲ. ಇವರು ಬೇಕು ಅವರು ಬೇಕು. ಹೌದು ಹೌದು ಎಕ್ಸಾಂಪಲ್ ಸೇಮ್ ಇದೇ ತರ ಆಯ್ತು. ಜಾತ್ರೆನ ಮಾಡಲಿಲ್ಲ, ಬೀಗ ಹಾಕ್ಸಿದ್ರು. ಏನ್ ಬಂತು ತಿಂಗಳಾದ್ಮೇಲೆ ಈಗ ಓಪನ್ ಮಾಡೋದು ಎಲ್ಲ ಒಗ್ಗಟ್ಟಾದ್ರೆ ಅವಾಗ. ಅಂತ ಪರಿಸ್ಥಿತಿ ಬರೋದು ಬೇಡ. ಅಲ್ಲ ಇವಾಗ ಒಗ್ಗಟ್ಟಿದ್ದೀವಿ ಎಲ್ಲರೂ ದೇವಸ್ಥಾನ ಪ್ರಸಾದ ತಗೊಂತಾರೆ. ಅದಕ್ಕೆ ಕೇಳ್ತಾ ಇರೋದು. ಜಾಮೀನು ಮಾಡ್ತಿದ್ದಾರೆ ನೀವೇ ನೀವು ಗ್ರಾಮದರ ಸರ್, ನೀವು ಗ್ರಾಮದರ ಗ್ರಾಮ ಸಮಸ್ಯೆ ಗ್ರಾಮ ಸಮಸ್ಯೆ ಗ್ರಾಮದರ ಕಟ್ಸಿ ಸರ್. ನಾವೆಲ್ಲ ಹಿಂದೂಗಳೇ ಸರ್, ಹಿಂದೂ ಭೇದ ಭಾವ ನಮ್ದಿಲ್ಲ ಮಾಡ್ತಾ ಇಲ್ಲ ಸರ್. ನಮ್ಮ 500 ಏನಂದ್ರು ಅಷ್ಟೇ. ನಾವು ನಮ್ದಿಲ್ಲಿ ಗ್ರಾಮದವರು ಇರಿ ಸರ್, ನಾವೇನ ಕೊಡ್ಬೇಡ. ಅವ್ರು ಹೇಳ್ತಾರೆ ನಿಮ್ಗೂ ಕೊಡಲ್ಲ ನಂಗೂ ಕೊಡಲ್ಲ ಅಂತ ಹೇಳ್ತಾರೆ. ನಮ್ಮ ಮೇಲೆ ಸುಮ್ಮನೆ ಯಾಕೆ ಆಪಾದನೆ ಮಾಡೋದು? ಗ್ರಾಮದವ್ರ ಮೇಲೆ ಯಾಕೆ ಆಪಾದನೆ ಅಷ್ಟೇ. ನಾನೇನು ಎರಡು ಮಾತು ಹೇಳ್ತಾ ಇದ್ದೀನಿ ಹೇಳಿ. ಊರಿನ ವಿಚಾರನ ಮೂರನೇ ತಲೆಗೆ ಬರ್ತಾರೆ, ಪ್ರಚಾರ ಆಗತ್ತಿಲ್ಲ. ಕೇಳಿ, ಈಗ 50-60 ವರ್ಷಗಳ ಇತಿಹಾಸದ ಸೃಷ್ಟಿ ಮಾಡ್ಕೊಂಬಂದಂತ ಗ್ರಾಮವನ್ನ ಯಾರೋ 4 ಜನಕ್ಕೆ ಯಾರೋ ಇದ್ರು ಬರ್ತಾರ ಊರಿನ ವಿಚಾರನ ಇಡೀ ಪ್ರಪಂಚಕ್ಕೆ ಹಾಕೋದಿಲ್ಲ. 30 ವರ್ಷ ಆಯ್ತು ಜಾತ್ರೆ ಮಾಡ್ತಿರೋ ಸರ್ ನಾವು ಒಬ್ಬಟ್ಟಿಗೆ ಯಾರೋ 4 ಜನಕ್ಕೆ ಯಾಕೆ ನೀವು ಮಧ್ಯ ಮಾತಾಡ್ತಾ ಇದೀವಲ್ಲ ಇಡೀ ಗ್ರಾಮವನ್ನ ಬೇರೆಯವ್ರ ಕೈ ಕೊಡೋದ್ ಬೇಡ. ಯಾರ ಇಲ್ಲಿ ನಮ್ಮ KS ಇರ್ತಾರೆ, IAS ಅಧಿಕಾರಿಗಳು ಇರ್ತಾರೆ, ಏನಪ್ಪ ನಿಮ್ಮೂರಾಗ ಇಂತ ಸಮಸ್ಯೆ ಅಂತ ಅಂದಾಗ ಎಲ್ಲರೂ ಬಾಯಿಗೆ ಹೋಗುತ್ತೆ. ಯಾಕಂದ್ರೆ ಅವಾಗ ಅವ್ರಿಗೂ ಮರ್ಯಾದೆ ಹೋಗ್ತವೆ, ಊರ್ನಾಗಿರೋರ್ಗು ಮರ್ಯಾದೆ, ಇಡೀ ಗ್ರಾಮಕ್ಕೆ ಅದು ಮತ್ತೆ ಓದಂತ ಮಕ್ಕಳ ಮೇಲೂ ಪರಿಣಾಮ ಬೀಳ್ತಾರೆ. ಯಾವ್ದು ಆಗೋದ್ ಬೇಡ. ಮುಕ್ತವಾಗಿ ನೀವು ಇದ್ದೀರಾ, ಗ್ರಾಮಕ್ಕೆ ದೇವರು ಅಂತ ಗ್ರಾಮನೇ ದೇವರು. ಅದ್ರ ನಾನ್ ಮಾಡ್ಸೋದು ಬೇರೆ ಅಲ್ಲ, ನೀವು ಮಾಡ್ಸೋದು ಬೇರೆ ಅಲ್ಲ. ದುಡ್ಡಿರೋ ನೀವು ಶಕ್ತಿಯಿಂದ ಮಾಡ್ತೀರಾ, ನಾವು ಶಕ್ತಿಯಿಂದ ಕೊಡ್ಬೋದು, ಇಲ್ಲ ಕೊಳ್ದೇನೆ ಇರ್ಬೋದು, ಕೈ ಮುಗ್ಬೋದು. ಬಟ್ ಊರಿನ ವಿಚಾರ ಅಂತ ಬಂದಾಗ ಎಲ್ಲರೂ ಸಂಬಂಧ. ಹಾಗಾಗಿ ನೀವೊಂದು ತೀರ್ಮಾನವನ್ನ ಯಾರ ಅರ್ಚಕರಿಗೆ ವಿಚಾರ ಮಾಡ್ತೀವಿ, ಇದು ಆಗೋದ್ ಬೇಡ, ಮುಂದೆ ಹಂಗ ಆಗೋದ್ ಬೇಡ. ಎಲ್ಲರೂ ಜನಗಳು ಮಾಡೋದಿದ್ರೆ ಮಾಡಿ, ಇಲ್ಲ ಅಂದ್ರೆ ಭಗವಂತ ಕೇಳ್ರಿ.